ಹಿಂಸೆ ಧ್ವಂಸ ಮಾಡುವುದು ಬಿಡು. ನೀನು ಸಾಮಾನ್ಯ ಒಬ್ಬ ಕಾರ್ಯಕರ್ತನ ಮುಟ್ಟಿ ನೋಡು, ಈ ಜಿಲ್ಲೆಯಲ್ಲಿ ಏನಾಗುತ್ತೆ ಅಂತಕ್ಕಂಥ ಫಲಿತಾಂಶ ಕೂಡ ನಾವು ಪ್ರತಿಯೊಬ್ಬ ಕಾರ್ಯಕರ್ತರನ್ನ ನಾನು ವಿನಂತಿ ಮಾಡಿ, ನಮ್ಮ ಕಾರ್ಯಕರ್ತರು ಅವರು ಬುದ್ಧಿವಂತರನ್ನು ಒಪ್ಪಿಕೊಳ್ಳೋಣ, ನಾವು ದಡ್ಡರಾಗುವುದು ಬೇಡ. ನಮ್ಮ ಜಿಲ್ಲೆ ಯಾವತ್ತು ಹೇಳ್ತಕ್ಕಂಥದ್ದು ಒಂದು ಬುದ್ಧಿವಂತರ ಜಿಲ್ಲೆ, ವಿದ್ಯಾವಂತರ ಜಿಲ್ಲೆ, ತಿಳುವಳಿಕೆ ಇದ್ದಂಥವ್ರ ಜಿಲ್ಲೆ. ಈ ಜಿಲ್ಲೆಯ ಉಭಯ ಜಿಲ್ಲೆ ಕೂಡ. ಇಲ್ಲಿ ಒಬ್ಬ ಚುನಾಯಿತ ಶಾಸಕರೊಬ್ಬರು ನೋವು ತರತಕ್ಕಂಥ ಕೆಲವು ವಿಚಾರಗಳನ್ನು ಮಾತಾಡಿದ್ದಾರೆ. ಸುಳ್ಳು ಸುದ್ದಿಗಳನ್ನ ಆಡಿಸುವುದು ದೇಶದ್ರೋಹ ಅನ್ನೋ ಒಂದು ಮಾತಿದೆ. ಸುಳ್ಳು ರೂಮರ್ ಮಾಂಗರ್ಸ್ ಆರ್ ನ್ಯಾಷನಲ್ ಎನಿಮೀಸ್ ಅಂತೇಳಿ ಒಂದು ಮಾತಿದೆ. ರಾಹುಲ್ ಗಾಂಧಿ ಅವರ ಮೇಲೆ ಆಧಾರ ರಹಿತವಾದಂತ ಪುರಾವೆ ಇಲ್ಲದಂತ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಪುರಾವೆ ಇಲ್ಲದ ಆರೋಪಗಳನ್ನು ಮಾಡಿ ಯಾರೋ ಒಬ್ಬರು ಮಾತಾಡ್ತಿದ್ರೆ ನಮ್ಗೆ ನೋವಾಗ್ತಿರ್ಲಿಲ್ಲ. ಒಬ್ಬ ಹಿಂದುಳಿದ ಸಮಾಜಕ್ಕೆ ಸೇರಿರ್ತಕ್ಕಂಥ, ಈ ಸಮಾಜದಲ್ಲಿ ಇರ್ತಕ್ಕಂಥ ಮುಗ್ಧ ಮೀನುಗಾರರ ಕುಟುಂಬಕ್ಕೆ ಅವರನ್ನ ಪ್ರಚೋದಿಸ್ತಕ್ಕಂಥ ಕೆಲಸಗಳು ಪ್ರತಿ ಒಂದು ಸಂದರ್ಭದಲ್ಲಿ ಆಗ್ತಾ ಇತ್ತು. ನಂತರ ದಿವಸದಲ್ಲಿ ಅವರು ತಿಳುವಳಿಕೆಯನ್ನು ಮೂಡಿಸಿ ಇವತ್ತು ಈ ಜಿಲ್ಲೆ ಗಲಾಟೆ ಘರ್ಷಣೆಯಲ್ಲಿ ದೂರ ಇದ್ದಾರೆ ಅಂತ ಹೇಳಿ ನೆನಪು ಮಾಡುವ ಸಂದರ್ಭದಲ್ಲಿ ಹಿಂದುಳಿದ ವರ್ಗ ಸಮಾಜಕ್ಕೆ ಸೇರಿರ್ತಕ್ಕಂಥ ಯಶ್ಪಾಲ್ ಸುವರ್ಣ ಅಂತಕ್ಕೊಬ್ಬ ವ್ಯಕ್ತಿ, ಅವನ ಮಾತಾಡ್ತಕ್ಕಂಥ ಪ್ರತಿ ಶಬ್ದವೂ ಕೂಡ ಬಹುಶಃ ಕಾಂಗ್ರೆಸ್ ಕುಟುಂಬಕ್ಕೆ ಬಹಳಷ್ಟು ನೋವಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ನಾನು ತಿಳ್ಕೊಂಡಿದ್ದೇನೆ, ನನ್ನ ಬುದ್ಧಿಜೀವಿಗಳು ಒಂದು ಮಾತನ್ನು ಹೇಳ್ತಾರೆ, ಅಭಿನಿಗಿದ ದೊಡ್ಡದೆ ಅಮಲು ಧರ್ಮದ ಅಮಲು, ಧರ್ಮದ ಹೆಸರ ಮೇಲೆ ಪ್ರಚೋದನೆ ಮಾಡ್ತಕ್ಕಂಥ ಅಮಲು ಬಹಳ ದೊಡ್ಡದು ಅಂತ. ಇವನ ತಲೆಯಲ್ಲಿ ಇರ್ತಕ್ಕಂಥ ಅಮಲು, ಅವನ ಡ್ರಗ್ ಅಮಲಿಗಿಂತ ದೊಡ್ಡ ಅಮಲನ್ನ ಅವನ ತಲೆಯಲ್ಲಿ ಇಟ್ಕೊಂಡು ಇವತ್ತು ಎಲ್ಲಿವರೆಗೆ ಮಾತಾಡಿದ ಅದಕ್ಕೂ ಒಂದು ಮತೀಯ ಬಣ್ಣವನ್ನು ಕಟ್ಟುವಂತ ಬಾಬರಿ ಮಸೀದಿ ಧ್ವಂಸ ಮಾಡಿದ ರೀತಿಯಲ್ಲಿ ನೆಹರು ಕುಟುಂಬವನ್ನು ನಾಶ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಿದ್ದಾರೆ. ಹಿಂಸೆ ಧ್ವಂಸ ಮಾಡುವುದು ಬಿಡು, ನೀನು ಸಾಮಾನ್ಯ ಒಬ್ಬ ಕಾರ್ಯಕರ್ತನ ಮುಟ್ಟಿ ನೋಡು, ಈ ಜಿಲ್ಲೆಯಲ್ಲಿ ಏನಾಗುತ್ತೆ ಅಂತಕ್ಕಂಥ ಫಲಿತಾಂಶ ನಿನ್ನ ಕಣ್ಣ ಮುಂದೆ ಸಿಗುತ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ನಿನಗೆ ಬಹಳ ಸಂದರ್ಭೋಚಿತವಾಗಿ ನಾನು ಮಾತಾಡ್ತಿದ್ದೇನೆ. ಅಪಪ್ರಚಾರ ಕೇವಲ ರಾಡಿಕಲ್ಸ್ ಅನ್ನೇ ಬೆಳೆಸ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಒಬ್ಬ ಯಶ್ಪಾಲ್ ಸುವರ್ಣ ಅಲ್ಲ, ಇವತ್ತು ಅನೇಕ ಜನ ಅವರಿಗೆ ರಾಡಿಕಲ್ಸ್ ಆಗಿ ಇವತ್ತು ಯಾರು ಗುರುತಿಸ್ಕೊಂಡಂತವ್ರ ಅವಕಾಶಗಳು, ಬಹುಶಃ ಮುಂದಿನ ಚುನಾವಣೆ ಅವಕಾಶ ಏನಂತ ಹೇಳಿದ್ರೆ ಈ ಸ್ಟೇಟ್ಮೆಂಟಿನ ಮೇಲೆ ಅವರಿಗೆ ಅವಕಾಶಗಳು. ಯಾರು ರಾಡಿಕಲ್ಸ್ ಇದ್ದಾರೆ ಅವರನ್ನ ಬೆಳೆಸ್ತಕ್ಕಂಥ ಕೆಲಸವನ್ನ ಈ ಬಿಜೆಪಿನ ನೇತೃತ್ವ ಮಾಡ್ತಾ ಇದೆ ಅಂತ ಹೇಳದನ್ನ ನಾನು ಇವತ್ತು ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಕೂಡ ನಾವು ಪ್ರತಿಯೊಬ್ಬ ಕಾರ್ಯಕರ್ತರನ್ನ ನಾನು ವಿನಂತಿ ಮಾಡಿ, ನಮ್ಮ ಕಾರ್ಯಕರ್ತರು ಅವರು ಬುದ್ಧಿವಂತರನ್ನು ಒಪ್ಪಿಕೊಳ್ಳೋಣ, ನಾವು ದಡ್ಡರಾಗುವುದು ಬೇಡ. ನಾನು ಸರ್ಕಾರಕ್ಕೆ ವಿನಂತಿ ಮಾಡಿಕೊಂಡು ಅವರ ಶಾಸನ ಸದಸ್ಯತ್ವ ರದ್ದು ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಶಾಸನ ಸಭೆ ಸದಸ್ಯತ್ವವನ್ನ ವಿಧಾನಸಭೆ ಸದಸ್ಯ ರದ್ದು ಮಾಡಬೇಕು, ಬಂಧಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಬಹುಶಃ ಅವರ ಜೊತೆ ನಿಂತ ಬೇರೆ ಶಾಸಕರಿಗೆ ಮುಜುಗರ ಆಗುವ ರೀತಿಯಲ್ಲಿ ಆಗಿದೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಈ ಯಶ್ಪಾಲ್ ಸುವರ್ಣ ಅನ್ನುವಂತ ಒಬ್ಬ ತಿಲಿಗೇಡಿ ಒಬ್ಬನಿಗೆ ಏನು ಮಾತಾಡ್ತಾರೆ ಅದನ್ನು ವಿರೋಧಿಸ್ತಕ್ಕಂಥ ಕೆಲಸವನ್ನು ನೀವು ಕೂಡ ಮಾಡಬೇಕು. ನೆಹರು ಕುಟುಂಬ ಅಂತ ಹೇಳಿದ್ರೆ ವಂಶದ ಮೇಲೆ ಮಾತಾಡಿದ್ದಾರೆ, ವಂಶದ ಮೇಲೆ. ನೆಹರು ಕುಟುಂಬ ಅಂತ ಹೇಳಿದ್ರೆ ಬ್ರಿಟಿಷರ ದಾಸ ಸಂಕಲೆಯಿಂದ ಮುಕ್ತಗೊಳಿಸ್ತಕ್ಕಂಥ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಕುಟುಂಬ. ಮೋತಿಲಾಲ್ ನೆಹರು ಇರಬಹುದು, ಜವಾಹರ್ಲಾಲ್ ನೆಹರು ಇರಬಹುದು, ಇಂದಿರಾ ಗಾಂಧಿ ಇರಬಹುದು, ರಾಜೀವ್ ಗಾಂಧಿ ಇರಬಹುದು, ನಂತರ ದಿವಸ ಸೋನಿಯಾ ಗಾಂಧಿಯವರು ಕೂಡ ಈ ದೇಶದಲ್ಲಿ ಸಾಮಾಜಿಕ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥದ್ದು. ಇಂದಿರಾ ಗಾಂಧಿಯವರು ಒಂದು ಸಾಮಾಜಿಕ ನ್ಯಾಯದ ವಂಚಿತರಾದ ಜನರ ಪರವಾಗಿ 20 ಅಂಶ ಆರ್ಥಿಕ ಕಾರ್ಯಕ್ರಮ ಕೊಟ್ಟು ಸಾಮಾಜಿಕ ಬದಲಾವಣೆ ತಂದಿರತಕ್ಕಂಥ ಒಂದು ಮಹಿಳೆ. ನಮ್ಮ ಜಿಲ್ಲೆಯ ಬದಲಾವಣೆಯಲ್ಲಿ ಭೂ ಮಸೂದೆ ಕಾನೂನು ಒಂದು ಮಹತ್ವದ ಪಾತ್ರವನ್ನು ವಹಿಸಿತ್ತು. ಅದಕ್ಕೆ ಕಾಂಗ್ರೆಸ್ನ ಕೊಡುಗೆ ಬಹಳ ದೊಡ್ಡದು. ನಾನೊಂದು ಜಮೀನ್ದಾರಿ ಮನೆತನದಿಂದ ಬಂದಂಥವ್ನು. ನಾನು ಸಾವಿರಾರು ಎಕರೆ ಜಮೀನ ಒಡೆತನದಲ್ಲಿದ್ದಂಥ ನಮ್ಮ ಹಿರಿಯರನ್ನ ನಾನು ನೆನಪಾಡ್ತೇನೆ. 10-15 ಜನ ಪಟ್ಟಾದಾರರು ಒಂದೊಂದು ಗ್ರಾಮಕ್ಕೆ, ಉಳಿದವರಲ್ಲಿ ಗೇಣಿದಾರರು, ಪಟ್ಟ ಇಲ್ಲ ಅವರಿಗೆ. ಅವರು ಬದುಕು ಎಷ್ಟು ಕಷ್ಟ ಇತ್ತು. ಬಿದಿರಿನ ಅನ್ನವನ್ನ ಊಟ ಮಾಡ್ತಕ್ಕಂಥದ್ದು, ಅಮೆರಿಕಂತ ಬರ್ತಕ್ಕಂಥ ಹಾಲಿನ ಉಡಿಯಿಂದ ಬದುಕತಕ್ಕಂಥ ಒಂದು ಕಾಲ ಇತ್ತು. ಅದು ನಾವು ನೆನಪು ಮಾಡಬೇಕು. 10-15 ಪಟ್ಟಾದಾರರಿರ್ತಕ್ಕಂಥ ಗ್ರಾಮದಲ್ಲಿ ಈಗ ನಾನು ನೋಡಬೇಕು, ನೀವು ಒಂದು ಹಳ್ಳಿಗೆ ಹೋಗಿ 200-300 ಜನ ಪಟ್ಟಾದಾರರು ಒಂದೊಂದು ಗ್ರಾಮದಲ್ಲಿದ್ದಾರೆ. ಗೇಣಿದಾರರಿಗೆ ಪಟ್ಟಾದಾರಿಗೆ ಸಿಕ್ಕಿರ್ತಕ್ಕಂಥದ್ದು ಭೂ ಮಸೂದೆ ಕಾನೂನು ಒಂದು ಪ್ರಗತಿಪರ ಕಾರ್ಯಕ್ರಮ, ನಿವೇಶನ ಕೊಡ್ತಕ್ಕಂಥ ಕಾರ್ಯಕ್ರಮ. ಅದು 5 ಸೆನ್ಸ್ ಜಾಗ, ಅದು ಸಹ ಪಟ್ಟಾದಾರರಾದ್ರು. ಅವರು ಕೂಡ ಬಗುರುಗು ಸಾಗಲಿ ಭೂಮಿ ಸಿಕ್ಕಿದ, ಅವರು ಕೂಡ ಪಟ್ಟಾದಾರರಾದ್ರು. ಬೇರೆ ಬೇರೆ ದರ್ಖಾಸ್ತು ಕೊಡುವಂತ ಕಾರ್ಯಕ್ರಮ ದುರ್ಬಲವಾಗಿದೆ, ಅದಕ್ಕೂ ಪಟ್ಟಾದಾರರಾದ್ರು.
ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.